ವೆಲ್ಕಮ್ ಬ್ಯಾಕ್ ಮೈ ಡಿಯರ್ ವಂಡರ್ಫುಲ್ ಸೋಲ್ಸ್. ಎಲ್ರು ಹೇಗಿದ್ದೀರಾ? ಈ ಡಿವೈನ್ ಯೂನಿವರ್ಸ್ ನಿಮ್ಮ ಎಲ್ಲಾ ವಿಷಸ್ ಕಮ್ ಟ್ರೂ ಮಾಡ್ತಾ ಇದೆ ಅಂತ ನಾನು ಭಾವಿಸ್ತಾ ಇವತ್ತಿನ ರೀಡಿಂಗ್ ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ರೀಡಿಂಗ್ ನ ಟಾಪಿಕ್ ಏನಿರುತ್ತೆ ಅಂತ ಹೇಳಿದ್ರೆ, ನಿಮ್ಮ ಸಮಯ ಸಂದರ್ಭ ಹೇಗಿತ್ತು, ಈಗ ಏನಿದೆ, ಮುಂದೆ ಹೇಗಿರುತ್ತೆ, ಅಂದ್ರೆ ನಿಮ್ಮ ಎನರ್ಜಿ ಈ ಪ್ರಸ್ತುತ ಸಮಯದಲ್ಲಿ ಹೇಗಿತ್ತು, ಹೇಗಿದೆ ಮತ್ತೆ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದು ಪ್ರಿಡಿಕ್ಷನ್ ನ ಮಾಡೋಣ ಅಂತ. ಈ ಎನರ್ಜಿ ಬಗ್ಗೆ ನೀವು ತಿಳ್ಕೊಳ್ಳೋದ್ರಿಂದ ನಿಮ್ಮ ಮುಂದಿನ ದಿನಗಳಿಗೆ ಅಥವಾ ನಿಮ್ಮ ಪ್ರಸ್ತುತ ಸಂದರ್ಭನ ಹೇಗೆ ಬೆಟರ್ಮೆಂಟ್ ಮಾಡ್ಕೋಬೇಕು ಅನ್ನೋದು ಕೂಡ ನಿಮ್ಗೆ ಒಂದು ಇನ್ಫಾರ್ಮೇಶನ್ ಸಿಗುತ್ತೆ. ಯಾಕಂದ್ರೆ ಎಷ್ಟೋ ಸಂದರ್ಭದಲ್ಲಿ ನಾವು ಎಲ್ಲೂ ಲಾಕ್ಔಟ್ ಆಗ್ಬಿಟ್ಟಿರ್ತೀವಿ, ನಮ್ಮ ಮೈಂಡ್ ಸ್ಟಕ್ಅಪ್ ಆಗ್ಬಿಟ್ಟಿರುತ್ತೆ. ಮುಂದೆ ಯಾವ ರೀತಿ ನಿರ್ಧಾರ ಅಥವಾ ಸಿಚುವೇಶನ್ ಬರುತ್ತಪ್ಪ ಅನ್ನೋ ಚಿಂತೆಲೆ ಮುಳುಗೋಗ್ಬಿಟ್ಟಿರ್ತೀವಿ. ಸೊ ಅಂತ ಸಂದರ್ಭದಲ್ಲಿ ನಮ್ಗೆ ಡಿವೈನ್ ಗಾರ್ಡಿಯನ್ ಏಂಜಲ್ಸ್ ಆಗಿರ್ಬೋದು, ಈ ಯೂನಿವರ್ಸ್ ಆಗಿರ್ಬೋದು, ಯಾವ ರೀತಿಯಾದ ಒಂದು ಸಂದೇಶ ಅಥವಾ ಒಂದು ನಮ್ಮ ಮನಸ್ಸಿಗೆ ಒಂದು ಸಂತೃಪ್ತಿ ಆಗುವಂತ ಒಂದು ಮಾತುಗಳನ್ನ ಹೇಳಿಸ್ತಾರೆ, ಬನ್ನಿ ನೋಡೋಣ. ಸೊ ಬಿಫೋರ್ ದಟ್ ಖಂಡಿತವಾಗ್ಲೂ ನೀವು ಈ 2 ಫೈಲ್ಸ್ ನಲ್ಲಿ ಯಾವ್ದಾದ್ರು ಒಂದನ್ನ ಸೆಲೆಕ್ಟ್ ಮಾಡ್ಕೊಬೇಕು. ಇದು ಗ್ರೂಪ್ ನಂಬರ್ 1, ಗ್ರೂಪ್ ನಂಬರ್ 2. ಇಲ್ಲಿ ನಿಮ್ಗೆ ಇಂಗ್ಲಿಷ್ ಓದಕ್ಕೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ನೀವು ಈ ಕಲರ್ಸ್ ನ ನೋಡ್ಬಹುದು. ಇಲ್ಲಿ ನೋಡ್ತಾ ಇದೀರಾ ಅಲ್ವಾ, ಎಷ್ಟು ಒಂದು ಪಾಸಿಟಿವ್ ಫೀಲ್ ಕೊಡುವಂತ ಎರಡು ಪಿಕ್ಚರ್ಸ್ ಇಲ್ಲಿದೆ ಅಂತ ಹೇಳ್ಬಿಟ್ಟು ನೀವು ಕಲರ್ಗೆ ಕನೆಕ್ಟ್ ಆಗಿ ನೋಡಿ. ಇದು ಗ್ರೀನ್ ಕಲರ್ ಆಗಿರ್ಬೋದು ಅಥವಾ ಈ ರೆಡ್ ಆರ್ ಪರ್ಪಲ್ ಕಲರ್ ಅದನ್ನ ನೀವು ಕಾನ್ಸಂಟ್ರೇಟ್ ಮಾಡಿ. ನಿಮ್ಗೆ ಯಾವ ಕಲರ್ ತುಂಬಾ ಅಟ್ರಾಕ್ಟ್ ಆಗ್ತಿದೆ, ಅಥವಾ ಈ 2 ಫೇರೀಸ್ ಅಲ್ಲಿ ನಿಮ್ಗೆ ಯಾರು ತುಂಬಾ ಮನಸ್ಸಿಗೆ ಶಾಂತಿ ಕೊಡ್ತಾ ಇದಾರೆ, ಎಂಜಾಯ್ಮೆಂಟ್ ಅನಿಸ್ತಾ ಇದೆ ಅಂತ ಫೈಲ್ ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ವಿತೌಟ್ ಎನಿ ಡಿಲೇ ನಾವು ರೀಡಿಂಗ್ ನ ಶುರು ಮಾಡೋಣ, ಬನ್ನಿ. ಸೊ ವೆಲ್ಕಮ್ ಗ್ರೂಪ್ ನಂಬರ್ 1. ನೀವು ಚೂಸ್ ಮಾಡ್ಕೊಂಡಿರುವಂತ ಫೈಲ್ ಬಂದು ಗ್ರೀನ್ ಕಲರ್ ಅಲ್ಲಿದೆ, ಫೈಂಡ್ ಬ್ಯಾಲೆನ್ಸ್ ಅಂತ ಇದೆ. ಸೊ ಇಲ್ಲಿ ಎಲ್ಲೋ ಒಂದ್ ಕಡೆ ಬ್ಯಾಲೆನ್ಸ್ ಅನ್ನೋದು ನನ್ಗೆ ಪದೇ ಪದೇ ಕೇಳಿ ಬರ್ತಾ ಇದೆ. ನಾನು ರೀಡಿಂಗ್ ಮಾಡ್ಬೇಕಾದ್ರೂ ಕೂಡ ನಾನು ಈ ಟೈಮ್ ನ ಶುರು ಮಾಡಿದ್ದು ಕೂಡ 5:05ಗೆ. ವೈ? ಬಿಕಾಸ್ ಇದು ಮಾರ್ನಿಂಗ್ ಆಗಿರ್ಬೋದು, ಈವ್ನಿಂಗ್ ಆಗಿರ್ಬೋದು, 5 ಅನ್ನೋದೇ ಒಂದು ಬ್ಯಾಲೆನ್ಸ್ ಅನ್ನೋಂಥದ್ನ ತೋರಿಸುತ್ತೆ ನಮ್ಮ ಜೀವನದಲ್ಲಿ. ಸೊ ನೀವು ಆಲ್ರೆಡಿ ಒಂದು ಬ್ಯಾಲೆನ್ಸ್ಡ್ ಸ್ಟೇಟ್ ಅಲ್ಲಿ ಇದ್ದೀರಾ ಅನ್ನೋದೇನೆ ನನ್ಗೆ ಇಲ್ಲಿ ಎನರ್ಜಿ ಕನೆಕ್ಟ್ ಆಗ್ತಿದೆ. ಅಂದ್ರೆ ನಿಮ್ಮ ಪ್ರೆಸೆಂಟ್ ಎನರ್ಜಿ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಯೂನಿವರ್ಸ್ ಡಿವೈನ್ ಸೋಲ್ಸ್. ಕಮ್ ಲೆಟ್ಸ್ ಡೂ ದ ರೀಡಿಂಗ್. ಆಲ್ ರೈಟ್, ನಥಿಂಗ್ ಟು ವರಿ. ಫೈಲ್ ನಂಬರ್ 2, ನೀವು ಒಂದು ಐಸೋಲೇಷನ್ ಮೂಡ್ ನಲ್ಲಿ ಇದ್ರಿ ಇಷ್ಟು ದಿನ. ಯಾವ ರೀತಿಯಾದ ಒಂದು ನಿರ್ಧಾರ ತಗೋಬೇಕು ಅನ್ನೋದೇ ನಿಮ್ಗೆ ಗೊತ್ತಿರ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಭಾವನೆಗಳಲ್ಲಿ ಏರುಪೇರಿತ್ತು, ನಿಮ್ಮ ನಿರ್ಧಾರಗಳು ಪಕ್ಕ ಇರ್ಲಿಲ್ಲ. ಸೊ ನೀವು ಒಂದು ಕನ್ಫ್ಯೂಸ್ಡ್ ಸ್ಟೇಟ್ ಅಲ್ಲಿ ಇದ್ರಿ. ನನ್ಗೆ ಯಾರು ಮಾತಾಡ್ಸ್ತಾ ಇದ್ರೆ ಸಾಕು, ನಾನು ಇದ್ರಿಂದ ಹೊರಗಡೆ ಬರೋದಕ್ಕೆ ಸ್ವಲ್ಪ ಸಮಯ ಬೇಕು ಅಂತ ಒಂದು ಮೆಡಿಟೇಷನ್ ಮೂಡ್ಗೆ ಹೋಗ್ಬಿಟ್ಟಿದ್ರಿ ನೀವು. ಯಾರ ಜೊತೆನೂ ಕರೆಕ್ಟ್ ಆಗಿ ಮಾತಾಡ್ತಾ ಇರ್ಲಿಲ್ಲ, ಸೇರ್ತಾ ಇರ್ಲಿಲ್ಲ, ಅಥವಾ ಸರಿ ಅಥವಾ ತಪ್ಪು ಅಂತ ಒಂದು ಸಿಲ್ಲಿ ವಿಷಯನೂ ಕೂಡ ನಿಮ್ ಕೈಲಿ ಜಡ್ಜ್ಮೆಂಟ್ ಮಾಡಕ್ ಆಗ್ದಿರಷ್ಟು ನಿಮ್ಮ ಮೈಂಡ್ ಬ್ಲಾಕ್ ಆಗಿತ್ತು, ಕನ್ಫ್ಯೂಷನ್ ಸ್ಟೇಟ್ ನಲ್ಲಿತ್ತು. ಯಾವ್ದೋ ಒಂದು ನಿಂತಿರೋ ನೀರಲ್ಲಿ ಕಲ್ಲನ್ನ ಹಾಕಿದ್ರೆ ಹೇಗೆ ಒಂದು ಅಲೆಗಳು ಬರುತ್ತೋ ಅದು ಕೂಡ ನಿಮ್ಮಲ್ಲಿ ಪಾಸಿಬಲ್ ಇರ್ಲಿಲ್ಲ. ಯಾಕಂದ್ರೆ ನೀವು ಒಂಥರ ಸ್ಟಾಗ್ನೆಂಟ್ ಆಗ್ಬಿಟ್ಟಿದ್ರಿ. ಯಾವ್ದು ಒಂದು ಫೀಲಿಂಗ್ಸ್ ಅಲ್ಲಾಗಿರ್ಬೋದು, ಒಂದು ವಿಚಾರಗಳಲ್ಲಾಗಿರ್ಬೋದು, ನಿಮ್ಮ ಮೈಂಡ್ ಬ್ಲಾಕ್ ಆಗಿತ್ತು ಅಂತಾನೆ ಹೇಳ್ಬೋದು. ಸೊ ಅಂತ ಒಂದು ಬ್ಯಾಡ್ ಸಿಚುವೇಶನ್ ಇಂದ ಅಥವಾ ನೆಗೆಟಿವ್ ಸಿಚುವೇಶನ್ ಇಂದ ಅಟ್ ಪ್ರೆಸೆಂಟ್ ನೀವು ಯಾವ ರೀತಿ ಇದ್ದೀರಾ ಅಂದ್ರೆ ಓಕೆ, ಅದಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ನೀವು ಈಗ ಒಳ್ಳೆ ಸಂದರ್ಭದಲ್ಲಿದ್ದೀರಾ, ಪರವಾಗಿಲ್ಲ. ನೀವು ಆ ಕೆಟ್ಟ ಸಂದರ್ಭದಿಂದ ಹೊರಗಡೆ ಬಂದಿದ್ದೀರಾ. ನಿಮ್ಗೆ ಯಾವ ರೀತಿಯಾದ ಎನರ್ಜಿ ಇಲ್ಲಿದೆ ಅಂತ ಹೇಳಿದ್ರೆ, ನೇಚರ್ ಕೂಡ ನಿಮ್ಗೆ ಒಂದು ಪಾಸಿಟಿವ್ ಆಗಿ ಇಂಪ್ಯಾಕ್ಟ್ ಅನ್ನ ಕೊಡ್ತಾ ಇದೆ. ನಿನಗೆ ಎಲ್ಲಾ ನಿನ್ನ ಜೀವನದಲ್ಲಿ ಒಳ್ಳೇದೇ ನಡೀತಾ ಇದೆ, ಒಳ್ಳೇದ್ ನಡೆಯೋದ್ರಲ್ಲೇ ಇದೆ. ನೀನು ಖಂಡಿತವಾಗ್ಲೂ ಆದಷ್ಟು ಬೇಗ ಒಳ್ಳೆ ಸುದ್ದಿನ ಕೇಳ್ತೀಯ ಅಂತ ಅದು ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾ ಇದೆ. ನಿಮಗೆ ತುಂಬಾ ಅಂದ್ರೆ ತುಂಬಾ ಬೇಕಾಗಿರೋರ್ ಕಡೆಯಿಂದ ಅಥವಾ ದೂರದ ವ್ಯಕ್ತಿಗಳಿಂದನೂ ಕೂಡ ಒಂದು ಒಳ್ಳೆ ವಿಷಯನ ನೀವು ಕೇಳಿ ಬಯಸ್ತೀರಾ. ಗ್ರೂಪ್ ನಂಬರ್ 1 ಆಯ್ತಾ. ನಿಮ್ಮ ಪ್ರೆಸೆಂಟ್ ಎನರ್ಜಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ನೀವ್ ಯಾವ್ದೇ ವಯಸ್ಸಿನವ್ರಾಗಿದ್ರು ತುಂಬಾ ಯಂಗ್ ಆಗಿದೆ ನಿಮ್ಮ ಇನ್ನ ಪೀಸ್, ಇನ್ನ ಸೋಲ್. ಅದ್ ಯಾವ ರೀತಿ ಅಂತ ಹೇಳಿದ್ರೆ, ನನ್ಗೆ ಈ ವಯಸ್ಸಿನಲ್ಲಿ ಈ ವಿಷಯ ಅಥವಾ ಈ ವಿಚಾರ ಮಾಡಕ್ ಆಗಲ್ವಾ ಅಂತ ಇದ್ದವ್ರು ಕೂಡ ಖಂಡಿತವಾಗ್ಲೂ ಅದನ್ನೆಲ್ಲ ಮಾಡಿ ಸಾಧಿಸೋ ಅಂತ ಏಜ್ ಗ್ರೂಪ್ ನವರಾಗಿರ್ತೀರ. ಸೊ ನಿಮ್ಮ ಎನರ್ಜಿ ಇಲ್ಲಿ ಪಕ್ಕಾ ಪಾಸಿಟಿವ್ ಆಗಿದೆ.
ಓಕೆನಾ. ತುಂಬಾ ಚೆನ್ನಾಗಿದೆ. ಇದು ಯಾವ ರೀತಿ ಕನ್ವರ್ಟ್ ಆಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಹೊಸ ಹೊಸ ದಾರಿಗಳನ್ನ ಅದು ಸೂಚಿಸ್ತಾ ಹೋಗುತ್ತೆ. ನಿಮ್ಮ ಆರ್ಥಿಕ ಪರಿಸ್ಥಿತಿನ ಅದು ಒಳ್ಳೆ ರೀತಿಯಲ್ಲಿ ಕರ್ಕೊಂಡು ಹೋಗ್ತಾ ಇದೆ ಗ್ರೂಪ್ ನಂಬರ್ 1. ಎಷ್ಟು ಒಂದು ಪಾಸಿಟಿವ್ ವಿಷಯ ಅಲ್ವಾ. ನಿಮ್ಗೆ ಒಂದು ಅನ್ಕೊಂಡಿರೋಂತದೊಂದು ಕನಸು ಈಡೇರ್ಬೋದು ಈ ವಿಷಯದಲ್ಲಿ. ಹಣಕಾಸಿನ ಪರಿಸ್ಥಿತಿ ಅಂತ ಅಲ್ಲದೆ ನೀವು ತುಂಬಾ ದಿನ ಏನೋ ಒಂದು ಕೊಂಡ್ಕೊಳ್ಬೇಕು ಅಂತ ಇದ್ದದ್ದು ಕೂಡ ನಿಮ್ ಕೈ ಸೇರಕ್ಕಿದೆ ಇವಾಗ. ಓಕೆನಾ. ನೀವೆಲ್ಲಾದ್ರೂ ದೂರ ಟ್ರಾವೆಲ್ ಮಾಡ್ಬೇಕಂತ ಇದ್ರ ಅಥವಾ ನಿಮ್ಗೆ ಇಷ್ಟಪಟ್ಟಿರೋ ಡೆಸ್ಟಿನೇಷನ್ಗೆ ಹೋಗ್ಬೇಕಂತ ಇದ್ರ ಖಂಡಿತವಾಗ್ಲೂ ಅದು ನಿಮ್ಗೆ ಮುಂದಿನ ದಿನಗಳಲ್ಲಿ ಕೈಗೂಡುತ್ತೆ. ಓಕೆನಾ. ನೀವ್ ಆ ವಿಚಾರಕ್ಕೆ ಅಂತ ಅನ್ಕೊಂಡು ಕೂಡಿಟ್ಟಿರೋಂತ ಹಣನ ಈಗ ಖರ್ಚು ಮಾಡೋಂತ ಸಮಯ. ಸೊ ಅದಕ್ಕೆ ಆಗಿನೇ ನೀವು ದುಡ್ಡು ಖರ್ಚಾಕ್ ಹೋಗ್ತಿದ್ಯಲ್ಲ ಅಂತ ತಲೆ ಕೆಡ್ಸ್ಕೊಂಬೇಡಿ ಮುಂದಿನ ದಿನಗಳಲ್ಲಿ. ಬಟ್ ಅದು ಒಂದು ಒಳ್ಳೆ ವಿಷಯಕ್ಕೆ ನೀವು ಹಣ ಖರ್ಚು ಮಾಡ್ತಾ ಇದ್ದೀರಾ. ಸೊ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ರಿಲೇಶನ್ ನಲ್ಲಿ ಅಥವಾ ನಿಮ್ಮ ಫ್ಯಾಮಿಲಿ ಸರೌಂಡಿಂಗ್ ಅಲ್ಲಿ ನಿಮ್ಗೊಂದು ಒಳ್ಳೆ ಪಾಸಿಟಿವ್ ವಿಷಯ ನಡೆಯೋದ್ರಲ್ಲಿದೆ, ಸೆಲೆಬ್ರೇಷನ್ ಆಗೋದ್ರಲ್ಲಿದೆ, ಒಂದು ಒಳ್ಳೆ ವಿಚಾರ ನಡೆಯೋದ್ರಲ್ಲಿದೆ. ಸೊ ನಿಮ್ಮ ಪ್ರೆಸೆಂಟ್ ಎನರ್ಜಿ ಮತ್ತೆ ಫ್ಯೂಚರ್ ಎನರ್ಜಿ ಎರಡು ಕೂಡ ತುಂಬಾ ಚೆನ್ನಾಗಿದೆ ಅಂತ ನಾನು ಇಲ್ಲಿ ಹೇಳಕ್ ಬಯಸ್ತೀನಿ ಗ್ರೂಪ್ ನಂಬರ್ 1. ಇಲ್ಲಿ ಮತ್ತೆ ಇನ್ನೊಂದು ವಿಷಯ ನಾನು ಏನ್ ಹೇಳ್ಬೇಕು ನಿಮ್ಗೆ ಅಂತ ಹೇಳಿದ್ರೆ, ಸ್ವಲ್ಪ ನಿಮ್ಮ ಪ್ರೆಸೆಂಟ್ ಎನರ್ಜಿಯಲ್ಲಿ ಯಾರೇ ಏನೇ ಕೆಟ್ಕೊಂಡ್ ಹಾಕಿದ್ರುನು ಅಥವಾ ಏನೇ ನೆಗೆಟಿವ್ ಆಗಿ ಹೇಳಿದ್ರು ಅದನ್ನ ಕಿವಿ ಕೊಡಬೇಡಿ ಅಂತ ನಾನು ಹಿಂಗ್ ಹೇಳ್ತೀನಿ. ನೀವೀಗಿರೋ ಸಂದರ್ಭ ಅಥವಾ ನೀವೀಗ ಮಾಡ್ತಾ ಇರೋದು ಎಲ್ಲಾನು ಸರಿ ಇದೆ. ಯಾರಾದ್ರೂ 3ನೇ ವ್ಯಕ್ತಿಗಳು ಅಥವಾ 2ನೇ ವ್ಯಕ್ತಿಗಳು ಇದ್ರ ಬಗ್ಗೆ ಕಮೆಂಟ್ ಮಾಡೋದಾಗ್ಲಿ ಅಥವಾ ನಿಮ್ಗೆ ಗೈಡ್ ಮಾಡ್ತೀನಿ ನಾನು ಹೇಳ್ದಂಗ್ ಮಾಡು ಅಂತ ಹೇಳೋದಾಗ್ಲಿ ಮಾಡಿದ್ರೆ ದಯವಿಟ್ಟು ಅವ್ರಿಗೆ ಸ್ವಲ್ಪ ಕಿವಿ ಕೊಡಬೇಡಿ ಅಂತ ನಾನು ನಿಮ್ಗೆ ಹೇಳೋದಕ್ ಬಯಸ್ತೀನಿ. ವೈ ಬಿಕಾಸ್ ಅಂತ ಸಂದರ್ಭದಲ್ಲಿ ನಾವ್ ಇನ್ನೊಬ್ಬರು ಮಾತನ್ನ ಕೇಳ್ಬಿಟ್ರೆ ನಮ್ಗೆ ಸ್ವಲ್ಪ ನೆಗೆಟಿವಿಟಿ ಅಟ್ರಾಕ್ಟ್ ಆಗೋದು ಹೆಚ್ಚು. ಸೊ ಆಸ್ ಐ ಟೋಲ್ಡ್ ಯು, ನೋಡ್ತಾ ಇದ್ದೀರಾ ನಿಮ್ಗೆ ಒಂದು ಸೆಲೆಬ್ರೇಷನ್ ವಿಷಯ ನಿಮ್ಮ ಜೀವನದಲ್ಲಿ ಖಂಡಿತವಾಗ್ಲೂ ಆ ಆಸೆ ಕೈಗೂಡಲಿದೆ. ಓಕೆನಾ. ಎಷ್ಟೋ ಜನ ಈಗ ನಾವ್ ಇದನ್ನ ಈ ತರನು ಕನೆಕ್ಟ್ ಮಾಡ್ಬೋದು. ಅವರ ತವ್ರ ಮನೆಗೆ ಹೋಗ್ಬೇಕು ಅಂತ ಇದ್ರೆ ಅಥವಾ ಅವ್ರ ತಾಯಿಯಂದಿರ್ನ ಅಕ್ಕಂದಿರ್ನ ಅಥವಾ ಫ್ರೆಂಡ್ಸ್ ನಾ ನೋಡ್ಬೇಕು ಅಂತ ಇದ್ರೆ ಅಥವಾ ಯಾರಾದ್ರೂ ಮದರ್ಹುಡ್ ನಾವ್ ಇವ್ರನ್ನ ತುಂಬಾ ಆತ್ಮೀಯವಾಗಿ ನೋಡ್ತೀವಿ ಅಂತ ಅನ್ನೋರಿದ್ರೆ ಅವ್ರನ್ನ ಭೇಟಿ ಆಗೋ ಸಮಯ ಇದು. ನೀವಿಬ್ರು ಒಳ್ಳೆ ಕ್ವಾಲಿಟಿ ಟೈಮ್ ನ ಕಳಿಯುವಂತ ಸಂದರ್ಭ ಇದು. ನೀವು ಖಂಡಿತವಾಗ್ಲೂ ಯಾವ್ದಾದ್ರು ಒಂದು ಫಂಕ್ಷನ್ಗೆ ಅಟೆಂಡ್ ಮಾಡಕ್ ಹೋಗ್ತೀರಾ, ಅಲ್ಲಿ ನಿಮ್ಮ ಒಳ್ಳೆ ಒಳ್ಳೆ ರಿಲೇಷನ್ಸ್ ನ ಮೀಟ್ ಮಾಡಿ ಎನರ್ಜಿನ ಎಕ್ಸ್ಚೇಂಜ್ ಮಾಡ್ಕೋತೀರಾ, ಖುಷಿಯಾಗಿರ್ತೀರಾ ಅಂತಾನು ನಾನಿಲ್ಲಿ ಹೇಳ್ಬೋದು. ಸೊ ಎಷ್ಟು ಪಾಸಿಟಿವಿಟಿ ನಿಮ್ಮ ಜೀವನದಲ್ಲಿ ನಡೀತಿದೆ. ನನ್ಗೂ ತುಂಬಾ ಖುಷಿ ಆಗ್ತಿದೆ ಈ ರೀಡಿಂಗ್ ನ ಮಾಡೋದಕ್ಕೆ. ಫೈಲ್ ನಂಬರ್ 1 ನಿಮ್ಮ ಜೀವನದಲ್ಲಿ ಎಲ್ಲ ಖುಷಿಯಾಗಿದೆ, ಖುಷಿಯಾಗಿನೂ ಇರುತ್ತೆ. ಇಲ್ಲಿ ಹೆಚ್ಚಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಯು ಗೋಯಿಂಗ್ ಟು ಹ್ಯಾವ್ ಅ ವಂಡರ್ಫುಲ್ ಟೈಮ್ ನೌ ಅಂಡ್ ಫರ್ದರ್ ಆಲ್ಸೋ. ಓಕೆನಾ. ಇದು ನಿಮ್ಗೆ ತುಂಬಾ ಅಂದ್ರೆ ತುಂಬಾ ಪಾಸಿಟಿವ್ ಆಗಿ ನಿಮ್ ಎನರ್ಜಿನ ಬೂಸ್ಟ್ ಮಾಡೋಂತ ಸಮಯ. ಸೊ ವಿತ್ ದಿಸ್ ನಾವ್ ಏನಂತ ಕೇಳೋಣ ಬನ್ನಿ. ಆರ್ಕಿಂಜಲ್ ಮೈಕಲ್ ಕೂಡ ಇದನ್ನೇ ಹೇಳ್ತಿದ್ದಾರೆ, ಯೋರ್ ವೈಬ್ರೇಷನ್ಸ್ ಇಸ್ ರೈಸಿಂಗ್ ಅಂತ ಹೇಳ್ಬಿಟ್ಟು. ಆಯ್ತನಾ. ಅಂದ್ರೆ ನಿಮ್ಮಲ್ಲಿ ಇರುವಂತ ಒಂದು ಒಳ್ಳೆಯ ಶಕ್ತಿಗಳು, ಒಳ್ಳೆಯ ಎನರ್ಜಿಗಳು ಬಡ್ತಿ ಆಗ್ತಾ ಇದೆ. ಅದರಿಂದ ನೀವು ಎಷ್ಟು ಖುಷಿಯಾಗಿರ್ಬೇಕು ಈಗ. ಜಸ್ಟ್ ಇಮ್ಯಾಜಿನ್ ನೀವ್ ಎಷ್ಟು ಎನರ್ಜಿಯಾಗಿ ಓಡಾಡ್ಕೊಂಡು ಎಲ್ಲಾ ವಿಷಯಗಳನ್ನು ಮಾಡ್ಬೇಕು ಅಂತ ಹೇಳಿದ್ರೆ ದಿಸ್ ಇಸ್ ಅ ಟೈಮ್ ಫಾರ್ ಗ್ರೇಟ್ ಸ್ಪಿರಿಚುವಲ್ ಗ್ರೋತ್ ಫಾರ್ ಯು. ಖಂಡಿತವಾಗ್ಲೂ ನಿಮ್ಮೊಳಗಿರೋ ನಿಮ್ಮನ್ನ ನೀವಿಲ್ಲಿ ಗುರುತಿಸಿ ಅದರಿಂದ ಒಂದು ಒಳ್ಳೆ ಎನರ್ಜಿನ ಔಟ್ಕಮ್ ಮಾಡುವಂತ ಸಮಯ ಇದು. ಸೊ ಖಂಡಿತವಾಗ್ಲೂ ಈ ಟೈಮ್ ನ ನೀವು ಮಿಸ್ ಮಾಡ್ಕೋಬೇಡಿ. ಯು ಆರ್ ಇನ್ವಾಲ್ವಿಂಗ್ ಟು ಆಕ್ಯುಪೈ ಹೈಯರ್ ಎನರ್ಜೆಟಿಕ್ ಫ್ರೀಕ್ವೆನ್ಸಿ. ಸೊ ಕೇಳಿಸ್ಕೊಂತಾ ಇದ್ದೀರಾ. ನಿಮಗೆ ಎಷ್ಟು ಪಾಸಿಟಿವ್ ಭರವಸೆನ ನಮ್ಮ ಆರ್ಕಿಂಜಲ್ ಮೈಕಲ್ ಕೂಡ ಕೊಡ್ತಾ ಇದಾರೆ ಅಂತ ಹೇಳಿದ್ರೆ ನಿಮ್ಮಲ್ಲಿ ಇರುವಂತಹ ಶಕ್ತಿಯುತವಾದ ತರಂಗಗಳನ್ನ ನೀವು ಯಾವ ರೀತಿ ಹೊರಹೊಮ್ತೀರಾ ಅಂತ ಹೇಳಿದ್ರೆ, ನೀವ್ ಯಾರಾದ್ರೂ ಒಬ್ರು ಮನೆಯಲ್ಲಿ ಈ ತರ ಒಂದು ಎನರ್ಜಿ ಇಟ್ಕೊಂಡಿದ್ರು ಕೂಡ ಪರವಾಗಿಲ್ಲ, ನಿಮ್ ಸುತ್ತ ಇರೋರ್ಗುನು ನೀವು ಇದೇ ಎನರ್ಜಿನ ಹಂಚ್ತೀರಾ. ಸೊ ಒಂದು ಮನೆ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಆ ಫ್ಯಾಮಿಲಿಲಿ ಇರೋರು ಎಲ್ಲಾರು ಖುಷಿಯಾಗಿರ್ಬೇಕು ಅನ್ನೋದೇ ನಮ್ಮ ಇಂಟೆನ್ಷನ್ ಅಲ್ವಾ. ಸೊ ಇದು ಒಂದು ಒಳ್ಳೆ ಮೆಸೇಜ್ ಅಂತ ಹೇಳ್ತಾ ಹೋಪ್ ಅಂತ ಹೇಳ್ತಾ ಇದಾರೆ. ನಿಮ್ಮ ಅಫರ್ಮೇಶನ್ ಹೇಗಿರ್ಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಂಬಿಕೆನ ಇಟ್ಕೋಬೇಕು. ಇಲ್ಲಿ ಐ ಹ್ಯಾವ್ ಹೋಪ್ ಅಂಡ್ ಫೇತ್ ದಟ್ ಎವ್ರಿಥಿಂಗ್ ವರ್ಕ್ಸ್ ಔಟ್ ಫಾರ್ ಮೀ ಹೈಯೆಸ್ಟ್ ಗುಡ್. ಇಲ್ಲಿ ಖಂಡಿತವಾಗ್ಲೂ ಅವ್ರು ನಿಮ್ಗೆ ಮತ್ತೆ ಎಚ್ಚರಿಸ್ತಾ ಇದ್ದಾರೆ. ನೀವು ದೇವರಲ್ಲಿ ಯಾವ ರೀತಿಯಾದ ಒಂದು ನಂಬಿಕೆನ ಅಥವಾ ಯೂನಿವರ್ಸ್ ಅಲ್ಲಿ ಯಾವ ರೀತಿಯಾದ ಒಂದು ನಂಬಿಕೆನ ಇಟ್ಕೋಬೇಕು ಅಂತಂದ್ರೆ
ಖಂಡಿತವಾಗ್ಲೂ ನನ್ನ ಜೀವನದಲ್ಲಿ ಎಲ್ಲಾನು ಒಳ್ಳೇದೇ ನಡೀತಾ ಇದೆ, ಒಳ್ಳೇದಾಗ್ತಾ ಇದೆ, ಒಳ್ಳೇದೇ ಆಗುತ್ತೆ ಅಂತ ಹೇಳ್ಬಿಟ್ಟಾಗ ಯಾವಾಗ್ಲೂ ನಾವು ಒಳ್ಳೇದ್ನ ಯಾವಾಗ ಬಯಸ್ತೀವಿ ಅವಾಗ ಒಳ್ಳೇದೇ ಆಗೋದು. ನಿಮ್ ಜೀವನದಲ್ಲಿ 1% ಎಲ್ಲಾದ್ರೂ ನೆಗೆಟಿವಿಟಿ ಇದೆಯಾ, ದಯವಿಟ್ಟು ಅದನ್ನ ತೆಗ್ದಾಕಿ, ಅದರಿಂದ ಹೊರಗಡೆ ಬನ್ನಿ. ಆಗ ನೋಡಿ ನೀವ್ ಯಾವ ಲೆವೆಲ್ ಅಲ್ಲಿ ಹೋಗಿ ನಿಲ್ತೀರಾ. ಈ ಕಾರ್ಡ್ನಲ್ಲಿ ಕಾಣಿಸ್ತಾ ಇರೋ ಏಂಜಲ್ಗೆ ಹೇಗೆ ವಿಂಗ್ಸ್ ಇದೆ, ಹಾಗೆ ನಿಮ್ಮ ಎಲ್ಲಾ ಶಕ್ತಿಗಳು, ನಿಮ್ಮ ಎಲ್ಲಾ ರೆಕ್ಕೆಗಳಿಗೂನು ದೇವ್ರು ಎನರ್ಜಿನ ಕೊಡ್ತಾರೆ ಅಂತ ಹೇಳ್ತಾ, ಫೈಲ್ ನಂಬರ್ 1, this is a good time for you and good energy time for you. ನೀವ್ ಅದನ್ನ ಖಂಡಿತವಾಗ್ಲೂ ಸದುಪಯೋಗ ಪಡಿಸ್ಕೊಳ್ಳಿ. ಎಷ್ಟು ಒಳ್ಳೇದನ್ನ ಮಾಡ್ಬೇಕಂತಿದ್ರ ಅಥವಾ ಒಳ್ಳೆ ಒಳ್ಳೆ ವಿಚಾರಗಳನ್ನ ನಿಮ್ ಜೀವನದಲ್ಲಿ ಚಾಲ್ತಿಗೆ ತರ್ಬೇಕಂತಿದ್ದೀರಾ, ಇದು ನಿಮ್ಗೆ ಒಳ್ಳೆ ಸಂದರ್ಭ. ಈ ಸಂದರ್ಭನ ಮಿಸ್ ಮಾಡ್ಕೋಬೇಡಿ. ಸೊ ಗ್ರೂಪ್ ನಂಬರ್ 1 ನನ್ನ ರೀಡಿಂಗ್ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಖಂಡಿತವಾಗ್ಲೂ ನೀವು ಕಮೆಂಟ್ ಮುಖಾಂತರ ತಿಳಿಸಿ. ಮುಂದಿನ ರೀಡಿಂಗ್ ನಲ್ಲಿ ನಿಮ್ಗೆ ಯಾವ ರೀತಿಯಾದ ಒಂದು ರೀಡಿಂಗ್ ಬೇಕು ಅಂತ ಕೂಡ ನೀವು ನಮಗೆ ಕಮೆಂಟ್ ಮಾಡಿ ತಿಳಿಸಿ. So thanks for watching. Welcome group number 2. ನಿಮ್ಗೋಸ್ಕರ ಡಿವೈನ್ ಎನರ್ಜಿ ಯೂನಿವರ್ಸ್ ಯಾವ ರೀತಿಯಾದ ಒಂದು ಶಕ್ತಿಯಾದ ಮೆಸೇಜ್ ಅನ್ನ ಕೊಟ್ಟಿದೆ, ಬನ್ನಿ ನೋಡೋಣ. ಯಾಕಂತ ಹೇಳಿದ್ರೆ ನೀವು ಸೆಲೆಕ್ಟ್ ಮಾಡ್ಕೊಂಡಿರೋ ಫೈಲೇ ಅಂತದ್ದು, ಎಲ್ಲಾ ಕಲರ್ಸ್ ಆ ಫೈಲ್ ನಲ್ಲಿ ಇದೆ. ನೀವು ನೋಡ್ತಾ ಇದ್ದೀರಾ, ಆ ಕಲರ್ ನ ನೋಡ್ತಾ ಇದ್ರೆ ನನ್ಗೆ ನಿಮ್ಮ ಎನರ್ಜಿ ಬೂಸ್ಟ್ ಅಪ್ ಆಗೋಗಿದೆ ಅಂತ ಅನ್ನಿಸ್ತಾ ಇದೆ. ಸೊ ಇಷ್ಟೇ ಒಂದು ಒಳ್ಳೆ ಪಾಸಿಟಿವ್ ನ ನೀವು ಇಟ್ಕೊಂಡು ಕಾರ್ಡ್ ರೀಡಿಂಗ್ ನ ಶುರು ಮಾಡೋಣ ಬನ್ನಿ. ಬಟ್ ಎಲ್ಲೋ ಒಂದ್ ಕಡೆ ನೀವ್ ಅನ್ಕೋಬೇಡಿ, ಇಲ್ಲ ಮೇಡಮ್ ನಾನು ಯಾವ್ದೋ ಕಷ್ಟದಲ್ಲಿದ್ದೀನಿ ಅಂತ ಅನ್ಬಿಟ್ಟು ನಿಮ್ಗೆ ಗೊತ್ತಿಲ್ದಂಗೆ ನಿಮ್ ಜೀವನದಲ್ಲಿ ಒಳ್ಳೇದ್ ನಡೀತಾ ಇದೆ, ಅದ್ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅಷ್ಟೇ. ಗ್ರೂಪ್ ನಂಬರ್ 2. ಸೊ ಎಸ್, ಗ್ರೂಪ್ ನಂಬರ್ 2 ನೀವು ಇಲ್ಲಿ ಅದನ್ನೇ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಅನ್ಕೋತೀನಿ. ಯಾಕಂದ್ರೆ ಇಲ್ಲಿ ಎಷ್ಟೋ ಜನ ಒಂದು ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ಯಾವ ರೀತಿಯಾಗಿದ್ರು ಅಂತ ಹೇಳಿದ್ರೆ, ನನ್ನ ಜೀವನದಲ್ಲಿ ಇನ್ನೇನಾದ್ರೂ ಒಳ್ಳೇದ್ ನಡೆಯೋದಕ್ಕೆ ಸಾಧ್ಯನಾ ಅನ್ನೋದು ಒಂದು ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ಇದ್ರು. ಯಾಕಂದ್ರೆ ಒಂದು ಕನಸಿನ ಜೀವನದಲ್ಲಿ ಅವರು ಮುಳುಗೋಗಿದ್ರು ಅಂತಾನೆ ಹೇಳ್ಬೋದು, ಅಥವಾ ನಿಂತಲ್ಲೇ ನಿಂತ್ ಬಿಟ್ಟಿದ್ರು, ಅಥವಾ ಅವ್ರನ್ನ ಅವರು ರಿಕವರಿ ಮಾಡ್ಕೊಳ್ಳೋದಕ್ಕೆ ಒಂದು ಸಮಯನ ಅವ್ರು ತಗೊಂಡ್ಬಿಟ್ಟಿದ್ರು. ಎಷ್ಟೋ ಜನ ಸ್ವಲ್ಪ ರಜಾ ಹಾಕಿ ಆಫೀಸ್ ವಿಷಯದಿಂದ ಅಥವಾ ಪರ್ಸನಲ್ ಲೈಫ್ ಇಂದ ನನ್ಗೊಂದು ಬ್ರೇಕ್ ಆಫ್ ಬೇಕಪ್ಪ, ನನ್ ಮೈಂಡ್ಗೆ ತುಂಬಾ ಪ್ರೆಷರೈಸ್ ಆಗಿದೆ, ನಾನು ಇದ್ರಿಂದ ಹೊರಗಡೆ ಬರ್ಬೇಕು ಅಂತ ಒಂದು ಸಂದರ್ಭ ನಿಮ್ಗೆ ಬಂದಿತ್ತು. ಮತ್ತೆ ನೀವು ಯಾವ ತರ ಒಂದು ಸ್ಟಕಪ್ ಆಗಿದ್ರಿ ಅಂತ ಹೇಳಿದ್ರೆ, ಎಲ್ಲಾರ್ ಮಾತನ್ನು ಕೇಳಿ ಕೇಳಿ ನನ್ ಮಾತಿಲ್ಲಿ ಎಲ್ಲಿ ನಡೆಯುತ್ತೆ ಅನ್ನೋದೇ ಒಂದು ಕನ್ಫ್ಯೂಷನ್ ಸ್ಟೇಟ್ ನಲ್ಲಿ ನೀವು ಇಷ್ಟು ದಿನ ಇದ್ರಿ. ಬಟ್ ನೀವ್ ಆ ಟೈಮ್ ನ ತಗೊಂಡಿದ್ದು ಒಳ್ಳೇದೇ ಆಯ್ತು. ಬಟ್ ಅಟ್ ಪ್ರೆಸೆಂಟ್ ನೀವೀಗ ಒಂದ್ ಸ್ವಲ್ಪನಾದ್ರೂ ಒಂದ್ ಪಾಸಿಟಿವಿಟಿ ಇಟ್ಕೊಂಡು ಜೀವನನ ನಡೆಸ್ತಾ ಇದ್ದೀರಾ. ತುಂಬಾ ಬ್ಯಾಲೆನ್ಸಿಂಗ್ ಮಾಡ್ತಾ ಇದ್ದೀರಾ ನಿಮ್ಮ ಎಮೋಷನ್ಸ್ ನ. ಅದ್ ಯಾವ ರೀತಿ ಅಂತ ಹೇಳಿದ್ರೆ, ನೀವೀಗ ಆಫೀಸ್ ಅಲ್ಲಿ ಯಾವ ರೀತಿಯಾದ ಒಂದು ಪಾರ್ಟ್ ನ ಮಾಡ್ಬೇಕು ಆತರ ಮಾಡ್ತೀರಾ. ಆಫೀಸ್ ಅಥವಾ ಕಾಲೇಜ್ ಅಥವಾ ಯಾವ್ದಾದ್ರು ನಿಮ್ಮ ವರ್ಕ್ ಪ್ಲೇಸ್ ಆಗಿರ್ಬೋದು, ಮತ್ತೆ ಮನೆ ಆಗಿರ್ಬೋದು, ಅಥವಾ ನಿಮ್ಮ ಮನೆಯವ್ರ ಹತ್ರ ಮಾಡ್ತಾ ಇರೋಂತ ಒಂದು ಎನರ್ಜಿ ಎಕ್ಸ್ಚೇಂಜ್ ಜೊತೆಗೆ ನಿಮ್ಮ ಪರ್ಸನಲ್ ಲೈಫ್ ಅಂದ್ರೆ ಎಷ್ಟೋ ಜನ ಇರ್ತಾರೆ ಇಲ್ಲಿ ಯಾವ ರೀತಿ ಅಂತ ಹೇಳಿದ್ರೆ, ಮನೇಲಿ ಗೊತ್ತೇ ಇರಲ್ಲ ಅವ್ರು ಏನ್ ಮಾಡ್ತಾ ಇರ್ತಾರ ಹೊರಗಡೆ ಹೋಗಿ ಅಂತ, ಅಥವಾ ಹೊರಗಡೆ ಅವ್ರು ಏನ್ ಕೆಲಸ ಮಾಡ್ತಾರೆ ಅಂತ ಮನೆಯವರು ಕೂಡ ತಿಳ್ಕೊಳಕ್ ಹೋಗಿರಲ್ಲ. ಅವ್ರ ಕಷ್ಟ ಮಾತ್ರ ಬೀಳ್ತಾನೆ ಇರ್ತಾರೆ, ಆಯ್ತಾ. ಅಂತವ್ರು ಇಲ್ಲಿ ಬ್ಯಾಲೆನ್ಸಿಂಗ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ರ. ನಿಜವಾಗ್ಲೂ ನಿಮ್ಗೆ ಯೂನಿವರ್ಸ್ ಕೂಡ ಸಪೋರ್ಟ್ ಮಾಡ್ತಾ ಇದೆ ಅಂತ ಟೈಮಲ್ಲಿ ಖಂಡಿತವಾಗ್ಲೂ ನಿಮ್ಗೆ ಅವರು ಒಂಥರ ಬೆನ್ನೆಲುಬಾಗಿ ನಿಂತಿದ್ದಾರೆ. ನೀವು ಕಾಣ್ತಾ ಇರೋ ಕನ್ಸುಗಳಿಗೆ ಯಾವ್ದೋ ಒಂದು ಕೆಟ್ಟ ದೃಷ್ಟಿ ಬಿದ್ದಿರಬಹುದು, ಹಾಗನ್ಬಿಟ್ಟು ನೀವ್ ಅನ್ಕೊಳ್ತಾ ಇರೋದೆಲ್ಲ ಈಡೇರದೇ ಇಲ್ಲ ಅಂತ ಅನ್ಕೊಂಡ್ರೆ ಅದು ಸುಳ್ಳು. ಸೊ ನೀವು ಎಲ್ಲಿ ನನ್ನ ಕೈಲಿ ಎಲ್ಲವೂ ಸಾಧ್ಯ ಅಂತ ಹೇಳಿ ಮುಂದೆ ಬರ್ತೀರಾ, ಅವಾಗ ನೀವು ಖಂಡಿತವಾಗ್ಲೂ ನೀವು ಬಯಸ್ತಾ ಇರೋಂತ ಒಂದು ಒಳ್ಳೆ ಶಕ್ತಿನ ರೀಚ್ ಮಾಡ್ತೀರಾ. ಅದ್ ಯಾವ ರೀತಿ ಆಗಿರ್ಬೋದು ಗೊತ್ತಾ, ನೀವು ಮೊದ್ಲು ನಿಮ್ಮ ಮೈಂಡ್ ಅಲ್ಲಿ ಇರುವಂತ ಕೆಟ್ಟ ನೆಗೆಟಿವಿಟಿನ ತೆಗ್ದಾಕ್ಬೇಕಾಗುತ್ತೆ. ನಾನು ಏನು ಮಾಡೋದಕ್ಕಾಗಲ್ಲ ಅಥವಾ ನನ್ನಿಂದ ಸಾಕಾಗೋಗಿದೆ ಅಂತ ಬಯಸ್ತಾ ಇರೋರು ಖಂಡಿತವಾಗ್ಲೂ ಒಳ್ಳೇದೇ ಆಗುತ್ತೆ. ನನ್ನ ಜೀವನದಲ್ಲಿ ಎಲ್ಲಾನು ಟ್ರಾನ್ಸ್ಫಾರ್ಮ್ ಆಗ್ತಾ ಇದೆ, ಒಳ್ಳೇದಾಗಿ ಬದ್ಲಾಗ್ತಾ ಇದೆ, ನಾನ್ ಕಾಣ್ತಾ ಇರೋ ಎಷ್ಟೋ ನಿಂತೋಗಿರೋಂತ ಕನ್ಸುಗಳು ಈಡೇರೋಂತ ಸಂದರ್ಭ ಬರ್ತಾ ಇದೆ ಅಂತ ಅನ್ಕೋಬಹುದು. ಸೊ ಇನ್ ನಿಯರ್ ಫ್ಯೂಚರ್ ಒಂದ್ ಸ್ವಲ್ಪ ದಿನಗಳಲ್ಲಿ ನೀವು ಯಾರ ತರನಾದ್ರೂ ಮನಸ್ತಾಪ ಮಾಡ್ಕೋಬಹುದು. ಅದು ಯಾವುದೇ ಸಂದರ್ಭದಲ್ಲಿ ಅಥವಾ ಯಾವುದೇ ಜಾಗದಲ್ಲಿ ಇರ್ಬೋದು. ಹೊರಗಡೆ ಯಾರೋ ಹೋಗ್ತಾ ಇರ್ತಾನೆ ಸುಮ್ನೆ ರೋಡಲ್ಲಿ, ನಿಮ್ಗೆ ಗೊತ್ತಿಲ್ಲದೆ ಇರೋನು ಅವನು ಕೂಡ ಬಂದಿಲ್ಲಿ ಕಿತ್ತಾಡೋ ಅಂತ ಪರಿಸ್ಥಿತಿ. ಅಥವಾ ಇಲ್ಲಿ ನಂಗೆ ಜಾಸ್ತಿ ಅನ್ನಿಸ್ತಾ ಇರೋದು ರಿಲೇಷನ್ಸ್ ಅಲ್ಲಿ, ಫ್ಯಾಮಿಲೀಸ್ ಅಲ್ಲಿ ಸ್ವಲ್ಪ ಗೊಡವೆ ಆಗ್ಬೋದು. ಬಟ್ ಆದ್ರೆ ನೀವ್ ಇಲ್ಲಿ ನಿಮ್ಮ ಶಕ್ತಿನ ಕಳ್ಕೊಂಬೇಡಿ. ಗ್ರೂಪ್ ನಂಬರ್ 2 ಖಂಡಿತವಾಗ್ಲೂ ಪಾಸಿಟಿವ್ ಆಗಿರಿ. ನೀವು ಕೂಡ ಜಗಳ ಆಡ್ಕೊಳ್ಳೋದಕ್ ಹೋಗ್ಬೇಡಿ. ಮನಸ್ತಾಪ ಅಂತ ಹೇಳಿದ್ರೆ ಜಗಳಾನೇ ಆಡ್ಬೇಕು ಅಂತ ಏನಿಲ್ಲ. ಅವ್ರು ಎಲ್ಲೋ ಒಂದ್ ಕಡೆ ಮಾಡೋಂತ ವಿಷಯಗಳಿಗೆ ನಮ್ ಮನ್ಸು ಅವ್ರ ಬಗ್ಗೆ ಬೇಜಾರಾಗುವಂತದ್ದೇ ಸಾಕು ಅಲ್ವಾ.
ಸೊ ಬಾಯ್ ಬಿಟ್ಟೇನು ಜಗಳ ಆಡ್ಲೇಬೇಕಾಗಿಲ್ಲ. ಸೊ ನಿಮ್ಮ ನಿಯರ್ ಫ್ಯೂಚರ್ ಅಲ್ಲಿ ಜಗಳ ಆಡೋಂತ ಸಂದರ್ಭಗಳಿದೆ. ಸೊ ನೀವು ಇದನ್ನ ಅವಾಯ್ಡ್ ಮಾಡ್ಕೊಬೇಕು. ಸೊ ನಿಮ್ಗೆ ಇಲ್ಲಿ ಯೂನಿವರ್ಸ್ ಏನ್ ಎಚ್ಚರಿಸ್ತಾ ಇದೆ ಅಂತ ಹೇಳಿದ್ರೆ, ಖಂಡಿತವಾಗ್ಲು ಅಂತ ಸಿಚುವೇಶನ್ ತಂದ್ಕೊಂಬೇಡಿ ಅಂತ ನಿಮ್ಗೆ ಯೂನಿವರ್ಸ್ ಗೈಡ್ ಮಾಡ್ತಾ ಇದೆ. ಸೊ ವಂಡರ್ಫುಲ್ ಅಲ್ವಾ? ನೀವು ನನ್ಗೆ ಈ ಪ್ರಿಡಿಕ್ಷನ್ ಮಾಡಿದ್ ಒಳ್ಳೇದೇ ಅಂತ ಅನ್ನಿಸ್ತಾ ಇದೆ. ನಿಮ್ ಮನ್ಸು ಏನಾದ್ರು ಇಂತ ಸಿಚುವೇಶನ್ ಅಲ್ಲಿ ಇದ್ರೆ ದಯವಿಟ್ಟು ಆತರ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಮಾಡ್ಕೊಳ್ಳೋದಕ್ಕೆ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಒಳ್ಳೆ ರಿಸಲ್ಟ್ ಇದೆ, ಪಾಸಿಟಿವ್ ರಿಸಲ್ಟ್ ಇದೆ. ನಿಮ್ಮ ರಿಲೇಶನ್ಶಿಪ್ ತುಂಬಾ ಚೆನ್ನಾಗಿರುತ್ತೆ. ಓಕೆನಾ? ಒಳ್ಳೆ ರೀತಿ ಬದಲಾಗುತ್ತೆ. ಯಾಕಂದ್ರೆ ನಿಮ್ಮ ಎಮೋಷನ್ಸ್ ಈಗ ಏನ್ ಫ್ಲಕ್ಚುಯೇಟ್ ಆಗ್ತಿದೆ ಅದು ಒಂದು ನಿಯಂತ್ರಣಕ್ಕೆ ಬರುತ್ತೆ. ಅವಾಗ ನೀವ್ ಅನ್ಕೊಳ್ತಾ ಇರೋಂತ ಒಳ್ಳೆ ಸಂಬಂಧಗಳು ಉಳ್ಕೊಳ್ಳುತ್ತೆ. ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಸಂಬಂಧಗಳು ಹಾಳಾಗ್ಬಿಡುತ್ತೆ. ಅವಾಗ ನೀವು ಆ ಸಂಬಂಧಗಳನ್ನ ಸರಿ ಮಾಡ್ಕೊಳ್ಳೋದ್ರಲ್ಲಿ ತುಂಬಾ ಟೈಮ್ ನ ಸ್ಪೆಂಡ್ ಮಾಡ್ಬೇಕಾಗುತ್ತೆ. ಸೊ ಇದು ಬೇಡ ಅಲ್ವಾ? ನಮ್ ಜೀವನದಲ್ಲಿ ಯಾವಾಗ್ಲೂ ಒಳ್ಳೇದೇ ನಡೆದ್ರೆ ಅಥವಾ ಎಲ್ಲೋ ಒಂದ್ ಟೈಮಲ್ಲಿ ಅನ್ನಿಸ್ತಾ ಇರತ್ತೆ, ಯಾವ ರೀತಿ ಅಂತ ಹೇಳಿದ್ರೆ, ನಾನ್ ಈ ಟೈಮಲ್ಲಿ ಈ ಡಿಸಿಷನ್ ತಗೋಬಾರ್ದಾಗಿತ್ತೇನೋ, ನಾನ್ ಇದನ್ನ ಮಾಡಿದ್ ತಪ್ಪಾಯ್ತೇನೋ ಅಂತ ಹೇಳ್ಬಿಟ್ಟು. ಸೊ ಅದನ್ನ ರೆಗ್ರೆಟ್ ಮಾಡೋದ್ರ ಬದಲು ಅವಾಯ್ಡ್ ದಿಸ್ ಸಿಚುವೇಶನ್ಸ್. ಯಾರ್ದೋ ಜೊತೆ ಗೊಡವೆ ಮಾಡ್ಕೊಳ್ಳೋದನ್ನ ಅವಾಯ್ಡ್ ಮಾಡ್ಕೊಳ್ಳಿ. ಆಗ ನಿಮ್ಗೆ ತುಂಬಾ ಚೆನ್ನಾಗಿ ವರ್ಕೌಟ್ ಆಗುತ್ತೆ, ಒಳ್ಳೆ ಪಾಸಿಟಿವ್ ರಿಸಲ್ಟ್ ಸಿಗುತ್ತೆ. ಗ್ರೂಪ್ ನಂಬರ್ 2, ದಯವಿಟ್ಟು ನೀವು ಪಾಸಿಟಿವಿಟಿ ಆಗಿ ಯೋಚನೆ ಮಾಡಿ. ನಿಮ್ಗೆ ಅಂತ ಡಿವೈನ್ ಯೂನಿವರ್ಸ್ ಜೊತೆಲಿರ್ತಾರೆ ಯಾವಾಗ್ಲೂ. ಓಕೆನಾ? ಸೊ ಯೋರ್ ಲವ್ಡ್ ಒನ್ಸ್ ಆರ್ ಸೇಫ್. ಇವ್ರಿಲ್ಲಿ ಎಷ್ಟು ಚೆನ್ನಾಗಿ ನಿಮ್ಗೆ ಎನರ್ಜಿ ಪ್ರೊಡಕ್ಷನ್ ಸಿಗ್ತಾ ಇದೆ ನೋಡಿ. ಒಂದ್ ವೇಳೆ ನೀವ್ ಆ ತರ ಒಂದು ನಿರ್ಧಾರನ ತಗೊಳ್ಳಿಲ್ಲ ಅಂತ ಹೇಳಿದ್ರೆ, ಅಂದ್ರೆ ಯಾರ್ದೋ ಜೊತೆ ಜಗಳ ಆಗುವಂತ ಸಂದರ್ಭನ, ಮನಸ್ತಾಪ ಆಗುವಂತ ಸಂದರ್ಭನ ನೀವು ಅವಾಯ್ಡ್ ಮಾಡ್ಕೊಂಡ್ರಿ ಅಂತ ತಿಳ್ಕೊಳ್ಳಿ. ನಿಮ್ಗೆ ಎಂತ ಒಂದು ಒಳ್ಳೆ ಎಚ್ಚರಿಕೆ ಸಿಗ್ತಾ ಇದೆ ಅಂತ ಹೇಳಿದ್ರೆ, ಅವಾಗ ನಿಮ್ಮ ಸಂಬಂಧ ಎಷ್ಟು ಚೆನ್ನಾಗಿರುತ್ತೆ ಅಂತ ನೋಡಿ. ಯೋರ್ ಲವ್ಡ್ ಒನ್ಸ್ ಆರ್ ಸೇಫ್ ಅಂತ ಹೇಳ್ತಾ ಇದಾರೆ ಅಲ್ಲಿ. ಲೆಟ್ ಗೋ ಫಾರ್ ಯೋರ್ ಫಿಯರ್ ಅಂಡ್ ವರಿ ಆಫ್ ಯೋರ್ ಲವ್ಡ್ ಒನ್ಸ್. ಐ ಆಮ್ ಲುಕಿಂಗ್ ಆಫ್ಟರ್ ದೆಮ್ ಅಂತ ಅವ್ರು ಇಲ್ಲಿ ಹೇಳ್ತಾ ಇದಾರೆ. ನೀವ್ ಎಲ್ಲಿ ಈ ಭಯನ ಬಿಡ್ತೀರಾ ಈಗ, ಆಯ್ತಾ? ನೀವ್ ಅವ್ರ ಜೊತೆ ಜಗಳ ಮಾಡೋಂತ ಸಂದರ್ಭನ ಅಥವಾ ಮನಸ್ತಾಪ ಅಂತ ಆಗುವಂತ ಸಿಚುವೇಶನ್ ನೀವ್ ಎಲ್ಲಿ ಸ್ಕಿಪ್ ಮಾಡ್ತೀರಾ, ಖಂಡಿತವಾಗ್ಲೂ ಅಲ್ಲಿ ನಿಮ್ಗೆ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ, ಪಾಸಿಟಿವ್ ಎನರ್ಜಿ ಬಿಲ್ಡ್ ಆಗುತ್ತೆ ನಿಮ್ ಮಧ್ಯೆ. ಆಗ ದೇವ್ರು ಕೂಡ ನಿಮ್ಗೆ ಸಾಥನ್ನ ಕೊಡ್ತಾರೆ. ಎಷ್ಟೋ ಸಂದರ್ಭದಲ್ಲಿ ನಾವು ಕೋಪದಲ್ಲಿ ಕೊಯ್ಕೊಂಡಿದ್ ಮಗು ಮತ್ತೆ ವಾಪಸ್ ಬರಲ್ಲ ಅಂತ ಹೇಳ್ತಾರಲ್ಲ, ಹಾಗ್ ಮಾಡ್ಕೋಬಾರ್ದು. ಈ ಒಂದು ಪ್ರಿಡಿಕ್ಷನ್ ಇಂದ ನೀವು ಆಗ್ಬೇಕಾಗಿರೋಂತ ಒಂದು ಅನಾಹುತನ ತಪ್ಪಿಸಿ. ಆಗ ಖಂಡಿತವಾಗ್ಲೂ ನಿಮ್ಗೆ ಡಿವೈನ್ ಯೂನಿವರ್ಸ್ ಒಳ್ಳೆ ರೀತಿಯಾದ ಒಂದು ಪ್ರೊಟೆಕ್ಷನ್ ಕೊಡ್ತಾರೆ. 5 ನಂಬರ್ 2, ಸೊ ಬಿ ಕೇರ್ಫುಲ್. ಸ್ಟ್ರೆಂತ್ ಆಗುತ್ತೆ ಆಗ ನಿಮ್ಗೆ ಎನರ್ಜಿ. ಓಕೆನಾ? ಐ ಆಮ್ ಸ್ಟ್ರಾಂಗ್ ಅಂಡ್ ಕೇಪಬಲ್ ಆಫ್ ಓವರ್ಕಮಿಂಗ್ ಎನಿ ಅಬ್ಸ್ಟಕಲ್ಸ್. ನನಗಂತೂ ನಿಮ್ಮ ರೀಡಿಂಗ್ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗ್ತಾ ಇದೆ. ಓದ್ತಾ ನಿಜವಾಗ್ಲೂ ಎಷ್ಟು ಎನರ್ಜಿ ಕನೆಕ್ಟ್ ಆಗ್ತಿದೆ ಅಂತ ಹೇಳಿದ್ರೆ, ಒಂದಕ್ಕೊಂದು ಎಷ್ಟು ಇಂಟರ್ಲಿಂಕ್ ಆಗಿದೆ. ನೀವ್ ಈ ವಿಡಿಯೋನ ಕಂಪ್ಲೀಟ್ ಆಗಿ ಸ್ಕಿಪ್ ಮಾಡದೆ ನೋಡಿದ್ರೆ 5 ನಂಬರ್ 2 ನಿಮ್ಗೆ ಗೊತ್ತಾಗುತ್ತೆ. ನಾನ್ ಮೊದ್ಲು ಹೇಳ್ದಂಗೆ ನೀವ್ ಇಂಥ ಸಿಚುವೇಶನ್ ಅಲ್ಲಿ ಇದ್ರಿ, ಇವಾಗಿದ್ದೀರಾ, ಮುಂದೆ ಯಾವ ರೀತಿಯಾದ ಎಕ್ಸ್ಪೆಕ್ಟೇಷನ್ ಮಾಡ್ಕೊಬಹುದು ನಿಮ್ಮ ಲೈಫ್ ಅಲ್ಲಿ ಅಂತ ಹೇಳ್ದೆ. ಸೊ ಒಂದಕ್ಕೊಂದು ಇಂಟರ್ಲಿಂಕ್ ಆಗುವಂತದ್ದು ಯಾವ ತರ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ನೀವು ಆಗ್ಬೇಕಾಗಿರೋಂತ ಒಂದು ಅನಾಹುತನ ತಪ್ಪಿಸ್ಕೊಂಡ್ರೆ ಖಂಡಿತವಾಗ್ಲೂ ಆಗ ನಿಮ್ಮ ಎನರ್ಜಿ ಫೀಲಿಂಗು ಸ್ಟ್ರಾಂಗ್ ಆಗೇ ಇರುತ್ತೆ ಅಲ್ವಾ? ಅದನ್ನೇ ಇಲ್ಲಿ ಅವರು ಕೂಡ ಹೇಳ್ತಾ ಇದಾರೆ. ನಿಮ್ಮ ಮನಸ್ಸಿನ ಸ್ಟ್ರೆಂತ್ ನ ಇಲ್ಲಿ ನೋಡ್ಬೇಕು. ಇಲ್ಲಿ ಬಾಹ್ಯ ಏನ್ ಹೇಳ್ತಾರೆ, ಫಿಸಿಕಲ್ ಸ್ಟ್ರೆಂತ್ ಅಲ್ಲ, ಮೆಂಟಲ್ ಸ್ಟ್ರೆಂತ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಕಾಣ್ತಾ ಇರೋಂತ ಈ ಲಯನ್ ಪಿಕ್ಚರ್ ಕೂಡ ಅದನ್ನೇ ಇಂಡಿಕೇಟ್ ಮಾಡ್ತಾ ಇದೆ. ನಿಮ್ಮಲ್ಲಿನ ಸ್ಟ್ರೆಂತ್, ಮೆಂಟಲ್ ಸ್ಟ್ರೆಂತ್ ನ ನೀವು ಸ್ಟ್ರಾಂಗ್ ಆಗಿ ಇಟ್ಕೊಳ್ಳಿ. ಅವಾಗ ನೀವು ಎಂತದೇ ಆದ ಒಂದು ಗೊಡವೆ ಆಗುವಂತ ಸಂದರ್ಭ ಇರ್ಬೋದು, ಅಡೆತಡೆಗಳನ್ನ ಇರ್ಬೋದು, ಅದನ್ನ ನೀವು ಅದರಿಂದ ಹೊರಗಡೆ ಬರ್ತೀರಾ. ಇಂತ ಒಂದು ಒಳ್ಳೆ ಮೆಸೇಜ್ ನ ನಮ್ಮ ಯೂನಿವರ್ಸ್ ನಿಮಗೆ ಕೊಡ್ತಾ ಇದೆ ಅಂತ ಅಂದ್ರೆ, ನೀವ್ ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ, ಯುವರ್ ಲಕ್ಕಿಯಸ್ಟ್ ಪರ್ಸನ್ಸ್. ಯಾಕಂತ ಹೇಳಿದ್ರೆ, ನಿಮ್ಮ ಜೀವನದಲ್ಲಿ ನಡಿಬೇಕಾಗಿರಂತ ಅವಘಡಗಳನ್ನ ತಡೆಯುವಂತ ಒಂದು ಮೆಸೇಜ್ ನ ಅವ್ರಲ್ಲಿ ಕೊಡ್ತಾ ಇದ್ದಾರೆ. ಎಷ್ಟೋ ಸತಿ ನಮ್ಗೆ ಇಷ್ಟ ಇಲ್ಲದೆ ಇದ್ರು ನಾವು ಗಾಡಿಗಳನ್ನ ತಗೊಂಡ್ ಡ್ರೈವ್ ಮಾಡಕ್ ಹೋಗ್ಬಿಡ್ತೀವಿ ಜಗಳ ಆಡ್ಕೊಂಡಾಗ. ಅಂತ ತಪ್ಪನ್ನ ನಾವು ಮಾಡಕ್ ಹೋಗ್ಬಾರ್ದು. ಯಾಕಂದ್ರೆ ನಿಮ್ಗೆ ಗೊತ್ತಲ್ವಾ, ನಮ್ ಮನ್ಸು ಸರಿ ಇಲ್ಲ ಅಂತ ಹೇಳಿದ್ಮೇಲೆ ಡ್ರೈವಿಂಗ್ ಅಲ್ಲೆಲ್ಲ ಕಾನ್ಸಂಟ್ರೇಷನ್ ಮಾಡೋದಕ್ಕಾಗಲ್ಲ. ಅಥವಾ ನಾವ್ ಜಗಳ ಆಡ್ಕೊಂಡವ್ರ ಜೊತೆನೂ ಕೂಡ ನಾವ್ ಯಾವತ್ತಿಗೂ ರೈಡ್ ಹೋಗ್ಬಾರ್ದು. ಫಾರ್ ಎಕ್ಸಾಂಪಲ್, ಅವನು ಅಯ್ಯೋ ನನ್ಗೆ ಇಷ್ಟ ಇಲ್ಲದೆ ಅವ್ನು ಕಾರಲ್ಲಿ ಕೂತ್ಬಿಟ್ಟಿದ್ದಾನೆ ಅನ್ನೋದೊಂದು ಮೈಂಡ್ ಅಲ್ಲಿ ಬಂದ್ಬಿಟ್ರೇನೆ ನೀವು ಕಾರ್ ಎಲ್ಲಿಂದಾನೋ ಎಲ್ಲಿಗೋ ಕರ್ಕೊಂಡು ಹೋಗ್ಬಿಡುತ್ತೆ. ಸೊ ಅಂತ ಸಂದರ್ಭನ ನೀವು ಅವಾಯ್ಡ್ ಮಾಡ್ಕೊಳ್ಳಿ. ನೀವು ಆ ಪ್ಲೇಸ್ ಅಲ್ಲಿ ಹೋಗ್ಲೇಬೇಡಿ. ಅಥವಾ ಇನ್ನೇನ್ ನನ್ಗೆ ಈಗ ಜಗಳ ಆಗಂತ ಸಂದರ್ಭ ಇದೆಯಪ್ಪ, ಇಲ್ಲೇನೋ ತಪ್ಪು ನಡೆಯುವಂತ ಸಿಚುವೇಶನ್ ಇದೆ, ಅಥವಾ ನಾನು ಹಿಂಗ್ ಮಾಡಿದ್ರೆ ನನ್ಗೆಲ್ಲೋ ಕೆಟ್ಟದಾಗ್ಬೋದು ಅನ್ನೋದೊಂದು ಇಂಟ್ಯೂಷನ್
ನಿಮ್ಮಲ್ಲಿ ಏನಾದ್ರು ಬಂದ್ರೆ ಅಲ್ಲೇ ನಿಲ್ಲಿ. ಯೋಚನೆ ಮಾಡಿ, ನೀವ್ ಆ ಡಿವೈನ್ ಎನರ್ಜಿನಲ್ಲಿ ಒಂದ್ ಕ್ವಶನ್ ನ ಕೇಳಿ ನನ್ನನ್ನ ಕಾಪಾಡಿ ಅಂತ ಹೇಳ್ಬಿಟ್ಟು ಅವಾಗ ಅವರು ನಿಮ್ಗೆ ನಿಜವಾಗ್ಲೂ ಗೈಡ್ ಮಾಡ್ತಾರೆ. ಸೊ ಇಂತ ಒಂದು ಒಳ್ಳೆ ರೀಡಿಂಗ್ಸ್ ನಿಮ್ಗೆ ಸಿಕ್ಕಿದೆ ಫೈಲ್ ನಂಬರ್ 2. ನೀವು ಖಂಡಿತವಾಗ್ಲೂ ಇದನ್ನ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಒಳ್ಳೆ ಒಳ್ಳೆ ಮೆಸೇಜಸ್ ಡಿವೈನ್ ಸೋಲ್ಸ್ ಕೊಡ್ತಾನೆ ಇರ್ತಾರೆ. ಸೊ ನೀವು ಕಂಪ್ಲೀಟ್ ಆಗಿ ಈ ವಿಡಿಯೋನ ನೋಡಿದಕ್ಕೆ ನಾನು ನಿಮ್ಮಲ್ಲಿ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ತಾ, ಡಿವೈನ್ ವಂಡರ್ಫುಲ್ ಸೋಲ್ಸ್, ಈ ರೀಡಿಂಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ನೀವು ನನ್ನ ಚಾನಲ್ ಅಂದ್ರೆ ಅರ್ಚನಾ ಪಿ ಸಿರಿ ಟ್ಯಾರೋಟ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಇಫ್ ಇನ್ ಕೇಸ್ ನೀವೇನಾದ್ರೂ ಹೊಸ ಸಬ್ಸ್ಕ್ರೈಬರ್ಸ್ ಆಗಿದ್ರೆ ಹೊಸದಾಗಿ ನನ್ನ ವಿಡಿಯೋನ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ನೀವು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾನು ನಿಮ್ಗೆ ಒಳ್ಳೆ ಒಳ್ಳೆ ರೀಡಿಂಗ್ಸ್ ಮತ್ತೆ ಪ್ರೆಡಿಕ್ಷನ್ಸ್ ನ ಇದೇ ರೀತಿ ಕೊಡ್ತಾ ಹೋಗ್ತೀನಿ. ನೀವು ಇಂಥ ಒಂದು ರೀಡಿಂಗ್ಸ್ ಅಂಡ್ ಪ್ರೆಡಿಕ್ಷನ್ಸ್ ನ ನಾನಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಖಂಡಿತ ನೀವು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಬೇಕಾಗುತ್ತೆ, ಲೈಕ್ ಮಾಡ್ಬೇಕಾಗುತ್ತೆ. ನಿಮ್ಗೆ ಇಷ್ಟ ಆಗಿರೋ ಪ್ರೀತಿ ಪಾತ್ರರಿಗೆ ಎಚ್ಚರಿಕೆಯಾಗಿ ಕೊಡುವಂತದನ್ನ ಕೂಡ ಮಾಡ್ಬೋದು. ಯಾವ ರೀತಿ ಅಂದ್ರೆ ಶೇರ್ ನ ಮಾಡ್ಬೋದು ಇಂಥ ವಿಡಿಯೋಸ್ ನ. ಅವ್ರಿಗೂ ಕೂಡ ಒಳ್ಳೇದು ಎನರ್ಜಿ ಪಾಸ್ ಆಗುತ್ತೆ ಅಲ್ವಾ, ಅವ್ರ ಜೀವನದಲ್ಲೂ ನಾವು ಒಳ್ಳೇದನ್ನ ಬಯಸ್ದಂಗಾಗುತ್ತೆ. ಸೊ ನಾವೆಲ್ಲಿ ಒಳ್ಳೇದನ್ನ ಮಾಡ್ತಾ ಹೋಗ್ತೀವೋ ನಮ್ಗೂ ಕೂಡ ದೇವ್ರು ಒಳ್ಳೇದನ್ನೇ ಮಾಡ್ತಾ ಇರ್ತಾರೆ. ಸೊ ಮುಂದಿನ ರೀಡಿಂಗ್ ಅಲ್ಲಿ ನಾನು ನಿಮ್ಮೆಲ್ಲರೂ ಮತ್ತೆ ಭೇಟಿ ಮಾಡ್ತೀನಿ. ನಾನು ಪ್ರತಿ ಸತಿ ಹೇಳೋ ತರಾನೇ ಇಲ್ಲೂ ಹೇಳ್ತಾ ಇದ್ದೀನಿ, ನಿಮ್ಗೆ ಇಲ್ಲಿ ಏನಾದ್ರು ಕ್ವಶನ್ಸ್ ಇದ್ರೆ ಅಥವಾ ನೀವು ಯಾವ ರೀತಿಯಾದ ಒಂದು ರೀಡಿಂಗ್ಸ್ ನ ನನ್ನಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ ನಿಮ್ ಮನ್ಸಲ್ಲಿ ಏನಾದ್ರು ಬರ್ತಾ ಇದ್ರೆ ಖಂಡಿತವಾಗ್ಲೂ ಐ ಆಮ್ ಟೆಲ್ಲಿಂಗ್ ಯು ಅದನ್ನ ಕಮೆಂಟ್ ಮಾಡಿ ತಿಳಿಸಿ. ನಾನು ಆದಷ್ಟು 3 ಮೆಂಬರ್ಸ್ ಓಕೆನಾ, ನನ್ಗೆ ಬರೋಂತ ಕಮೆಂಟ್ಸ್ ನಲ್ಲಿ ಆದಷ್ಟು 3 ಮೆಂಬರ್ಸ್ಗೆ ನಾನು ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಪರ್ಸನಲ್ ಆಗಿ. ಅದಕ್ಕೆ ಯಾವುದೇ ರೀತಿಯಾದ ಚಾರ್ಜಸ್ ಇರಲ್ಲ ಆ ರೀಡಿಂಗಿಗೆ ಓಕೆನಾ. ನನ್ನ ಚಾನೆಲ್ ನ ನೋಡಿ ನೀವ್ ಯಾರಾದ್ರೂ ವಿಡಿಯೋಸ್ ನೋಡಾದ್ಮೇಲೆ ನಿಮ್ಗೆ ಏನಾದ್ರು ಕ್ವಶನ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಅದನ್ನ ತಿಳಿಸಿ. ಸೊ ನೆಕ್ಸ್ಟ್ ರೀಡಿಂಗ್ ನಲ್ಲಿ ನಾನು ನಿಮ್ಗೆ ಆ ವಿಷಯಕ್ಕೆ ಉತ್ತರ ಕೊಡ್ತೀನಿ. ಬಟ್ ಒಂದೇ ಕ್ವಶನ್ ನ ಕೇಳಿ ಅಂತ ಹೇಳ್ತಾ ಇದ್ದೀನಿ. ಸೊ ಇಂಥದ್ದೊಂದು ವರ್ಡ್ಸ್ ನಾನು ನಿಮ್ಗೆ ಅಶ್ಯೂರೆನ್ಸ್ ನ ಕೊಡ್ಬೇಕು ಅಂತ ನನಗೂ ಕೂಡ ಯೂನಿವರ್ಸ್ ಇಂದ ಒಂದು ಆಜ್ಞೆ ಸಿಕ್ದಂಗಾಯ್ತು. ಸೊ ನಾನು ಇದನ್ನ ಹೇಳ್ತಾ ಇದ್ದೀನಿ. ಫೈಲ್ ನಂಬರ್ 1 and 2 ಈ ರೀಡಿಂಗ್ ನಿಮ್ಗೂ ಇಷ್ಟ ಆಯ್ತು ಅಂತ ತಿಳ್ಕೊಂತ ಇದ್ದೀನಿ. ಸೊ ನಿಮ್ಮ ಒಂದು ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಯಾರಾದ್ರೂ ಲಕ್ಕಿ ಪರ್ಸನ್ಸ್ ಕಮೆಂಟ್ ಮುಖಾಂತರ ನೀವು ಕ್ವಶನ್ ನ ಕೇಳಿದ್ರೆ ಅಂತದ್ರಲ್ಲಿ ಎನಿ 3 ಮೆಂಬರ್ಸ್ಗೆ ನಾನು ಆನ್ಸರ್ ನ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಸೊ ಮುಂದಿನ ರೀಡಿಂಗ್ ಅಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.